ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಹರ್ಷಿತ್. ಇವತ್ತಿನ ಘಟನೆ ಏನಪ್ಪ ಅಂದರೆ, ಇದು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂತಹ ಘಟನೆಯಾಗಿದೆ. ಬನ್ನಿ ಘಟನೆಯನ್ನು ವಿವರಿಸ್ತಾ ಹೋಗ್ತೇನೆ. ಇದು ನಡೆದದ್ದು ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಬೇಟೊಳ್ಳಿ ಗ್ರಾಮದಲ್ಲಿ ಈ ದುರ್ಘಟನೆ ಬೆಳಕಿಗೆ ಬಂದಿದೆ. ಆಕೆಯ ಹೆಸರು ಶಿಲ್ಪಾ ಅಂತೇಳಿ, ಸರಿಸುಮಾರು ಆಕೆಗೆ 36 ವಯಸ್ಸು. ಆಕೆಯ ಗಂಡನ ಹೆಸರು ಬೋಪಣ್ಣ ಅಂತೇಳಿ. ಇವರಿಬ್ಬರ ಮಧ್ಯೆ ಮನೆಯಲ್ಲಿ ಜಗಳ ಶುರುವಾಗ್ತದೆ. ಆ ಜಗಳವು ಕೊಲೆಯ ಹಂತದವರೆಗೂ ಬಂದು ನಿಲ್ತದೆ. ಪತಿ ಪತ್ನಿಯನ್ನು ಶೂಟ್ ಮಾಡಿ ಕೊಲೆ ಮಾಡಿದ್ದಾನೆ, ಅಲ್ಲದೆ ಕೋವಿಯೊಂದಿಗೆ ಪೊಲೀಸರಿಗೆ ಶರಣಾಗಿದ್ದಾನೆ. ಎಂಥ ನೀಚನಾಗಿರ್ಬೇಕು ನೋಡಿ ಅವನು. ತಾಳಿ ಕಟ್ಟಿದ ಹೆಂಡತಿಯನ್ನೇ ಕೊಲೆ ಮಾಡಲಿಕ್ಕೆ ಎಂಥ ಮನಸ್ಸು ಬಂತು ಆ ಆರೋಪಿಗೆ. ಇಂಥವರಿಗೆಲ್ಲ ಕಾನೂನಿನ ಪ್ರಕಾರ ಕಠಿಣ ಶಿಕ್ಷೆ ಆಗಬೇಕು ಅಂತೇಳಿ ನಾನು ಹೇಳ್ತೇನೆ. ಯಾಕೆಂದರೆ ನಮ್ಮ ರಾಜ್ಯದಲ್ಲಿ ಮತ್ತೆ ಇಂತಹ ಘಟನೆಗಳು ಮರುಕಳಿಸ್ತಾನೇ ಇದೆ. ಇದಕ್ಕೆಲ್ಲ ಯಾವಾಗ ಪೊಲೀಸ್ ಸ್ಟಾಪ್ ಬೀಳ್ತದಂತ ಗೊತ್ತಿಲ್ಲ. ಹಾಗಾಗಿ ಇಂತಹ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ನಾನು ಹೇಳ್ತೇನೆ. ಬಂಧುಗಳೇ, ನಿಮಗೇನು ಅನ್ನಿಸ್ತದೋ ಅದನ್ನು ಕಮೆಂಟ್ ಮೂಲಕ ಮೆನ್ಷನ್ ಮಾಡಿ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ.